ಗಂಗಾಧರ ಮೂರ್ತಿಯವರೇ, ಈಗ ಲಾಸ್ಟ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬರೀ ಕಾರ್ಯಕರ್ತರು ಅವರವ್ರನ್ನೇ ಕರ್ಕೊಂಡು ಅವರೇ ಹಾರ ಹಾಕಿದ್ರ ಅಂತ ಹೇಳ್ತಾ ಇರೋದು ನೀವು ಅಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಕರ್ಕೊಂಡ್ಬಿಟ್ಟು JDS ನವರು ಅಂತ ಹೇಳ್ತಿದ್ರು. ಓಕೆ, ಸೊ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ JDS ನ ಹಲವು ನಾಯಕರುಗಳು ಹೋದ್ರು, ಈಗ MLA ಆಗಿದ್ದಾರೆ. ಸರ್, ನಿಮಗೆ ಒಂದು ತಿಳ್ಕೊಳ್ಳಿ, ನಾನು ಇದು ನೆನ್ನೆ ಕರ್ಕೊಂಬಂದಿದ್ದ ಅಷ್ಟೇ ವಿಚಾರವಾಗಿ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಪರ್ಟಿಕ್ಯುಲರ್ ಒಂದು ಹೆಸರು ಮೆನ್ಷನ್ ಮಾಡಿ ಅವನ ಹುದ್ದೆನೂ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಅದನ್ನು ಪ್ರೂವ್ ಮಾಡಬೇಕು ಅವ್ರು ಕಾಂಗ್ರೆಸ್ ನಾಯಕರು. ಅದು ಸಚಿನ್ ಗೌಡ ಅನ್ನೋನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಿಮಿಷ ಯಾವ ಪಾರ್ಟಿಗೆ ಬಿಟ್ಟು ಎಲ್ಲೋಗಿದ್ದ, JDS ಅಲ್ಲಿ ಇದ್ನ, ಅದೆಲ್ಲ ಚೆಕ್ ಮಾಡ್ಬೇಕು. ಅವರೇ ಹೇಳಿ, ಅವೆರಡಕ್ಕೂ ದಾಖಲೆ ಪಕ್ಷದಲ್ಲಂತೂ ಇರಲಿಲ್ಲ, ಸಾಧ್ಯನೇ ಇಲ್ಲ. ಅವರಪ್ಪ 5 ವರ್ಷದ ಮುಂಚೆ ಒಂದು MLC ಚುನಾವಣೆ ಟಿಕೆಟ್ ತಗೊಂಡು ನಿಂತು ಸೋತು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಹೋದ್ರು. ಅವ್ರ ತಂದೆ ಕುಕ್ಕುರ್ದೊಡ್ಡಿ ಶಿವಣ್ಣ ಅಂತೇಳಿ ಅಲ್ಲೇ ಪಕ್ಕದಲ್ಲಿದ್ರು, ಅದನ್ನು ಹೆಸರು ಸಮೇತ ಹೇಳ್ತೀನಿ. ಅವರು ನಂಗೆ ಆತ್ಮೀಯ ಸ್ನೇಹಿತರೆ. ಆದ್ರೆ ಅವ್ರ ಮಗ ಯೂತ್ ಕಾಂಗ್ರೆಸ್ ಅಷ್ಟಕ್ಕಷ್ಟೇ ಮಾತಾಡಿದೆ. ಕರ್ನಾಟಕದಲ್ಲಿ ನಿಮಗೆ ನೋಡಿ, ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವ್ರು ಕಟ್ಟಂತ ಪಕ್ಷ. ಅದಾದ್ಮೇಲೆ ನೆಹರೂರು ಒಂದಷ್ಟು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ಸಿಗರು ಎಲ್ಲ ಸೇರಿಕೊಂಡು ಕಾಂಗ್ರೆಸ್ ಕಟ್ಕೊಂತಿದ್ರು. ಕಾಂಗ್ರೆಸ್ ದಿನೇ ದಿನೇ ಅವನತಿಗೆ ಬರೋಂಥ ಸಂದರ್ಭದಲ್ಲಿ ಇಡೀ ದೇಶದ ತುಂಬ ಜನತಾ ಪರಿವಾರದ ನಾಯಕರುಗಳನ್ನ ಕರ್ಕೊಂಡಾಗೆ ಪಕ್ಷ ಕಟ್ಕೊಂಡ್ರದವರು. ಯಾರು ಬಿಟ್ಟವ್ರು ಹೇಳಿ ಇವಲ್ಲಿ ನೋಡೋಣ. ಅವ್ರ ಸ್ವಂತ ಶಕ್ತಿ ಮೇಲೆ ಒಬ್ಬ ಯುವಕನ್ನ ತಯಾರು ಮಾಡಿ ಇವನು ಲೀಡರ್ ಅಂತ ಗೆಲ್ಸಿದ ಉದಾಹರಣೆನೇ ಇಲ್ಲ. DK ಶಿವಕುಮಾರ್ ಯಾರು? ಆಯ್ತು, ಒಂದ್ ನಿಮಿಷ. DK ಶಿವಕುಮಾರ್ ಅಂತ ಶಕ್ತಿ ಇರೋರು ಅಲ್ಲಿರೋರ್ನೇ ಕೂತು ಬೆಳೆಸಿ ಪಕ್ಷ ಕಟ್ಬೇಕಲ್ಲ. ಯಾಕೆ ಚಲರಾಯಸ್ವಾಮಿ ಅಂತ ಟೀಮ್ ಬೇಕು, ಯಾಕೆ ಜಮೀರ್ ಅಂತ ಟೀಮ್ ಬೇಕು, ಯಾಕೆ ಸಿದ್ದರಾಮಯ್ಯ ಬೇಕು? ಬರ್ತೀನಿ ಅಂದವ್ರು ಬಿಡಕ್ಕಾಗತ್ತಾ? ಅಲ್ರಿ, ನಾವ್ ಯಾರನ್ನು ಸೇರ್ಸ್ಕೊಳ್ಳಲ್ಲ ಅಂತ ಇದ್ದವ್ರು ಇವಾಗ ಸ್ಟೇಟ್ಮೆಂಟ್ ಮಾಡ್ತಾವ್ರೆ, ದಯವಿಟ್ಟು ಬನ್ನಿ. ಏನರ್ಥ ಇದು? ಅದು ಯಾರು ಪಕ್ಷಕ್ಕೆ ದ್ರೋಹ ಮಾಡೋಗಿದಾರೆ ಅಂತವ್ರಿಗೆ ಹೇಳ್ತಾರೆ. ಯಾರು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ? ಯಾರು ಹೋಗಿದಾರೆ ಅವರಿಗೆ? ಎಲ್ಲಿಗೆ ಹೋಗಿದ್ದಾರೆ? ಜನತಾ ದಳದ ಕಾರ್ಯಕರ್ತನ ಕರೀತಾ ಇರೋದು. ಮೊನ್ನೆ DK ಶಿವಕುಮಾರ್ ಅವರು PCC ಪ್ರೆಸಿಡೆಂಟ್, ಸ್ಟ್ರಾಂಗ್ ಲೀಡರ್. ಕಾರ್ಯಕರ್ತರು ಅಲ್ಲಿ ಇಲ್ಲಿ ಓಡಾಡೋದು ಬೇಡ, ನಮ್ ಕಡೆನೆ ಬಂದು ಸೇರ್ಕೊಳ್ಳಿ. ನಿಮಗೆ ನಿಮ್ಮ ಪಕ್ಷವನ್ನ ನಿಮ್ಮ ಸಿದ್ಧಾಂತಗಳ ಮೇಲೆ ಕಟ್ಟಕ್ಕಾಗಿಲ್ಲ ಅಂದ್ಮೇಲೆ ಇವ್ರಿಗೆ ಬೇಕಾಗಿರೋದು ಅಂತವ್ರೆ. ಈಗ ಮಂಡ್ಯ ಜಿಲ್ಲೆ ಸೋತ್ ಸುಣ್ಣಾಗಿ ಮುಗಿದೋಗಿತ್ತು ಕಾಂಗ್ರೆಸ್ ಕಥೆಯಲ್ಲಿ. 8-8 ನಾವು ಗೆದ್ದಿದ್ವಿ. ಆಮೇಲೆ ಏನ್ ಮಾಡಿದ್ರು? ಚಲರಾಯಸ್ವಾಮಿ ಟೀಮನ್ನ ಯಾವ ಆಪರೇಷನ್ ಅಲ್ಲಿ ಕರ್ಕೊಂಡೋದ್ರು? KC ರಾಮಮೂರ್ತಿನ ಗೆಲ್ಸ್ಕೊಳಕ್ಕೋಸ್ಕರ ದುಡ್ಡು ಕೊಟ್ಟು ರಾತ್ರಿ ಕರ್ಕೊಂಡೋದ್ರಿ. ಅದಾದ್ಮೇಲೆ ನಿಮ್ಮನ್ ಮುಗ್ಸಕ್ಕೆ 17 ಜನ ಕಾಂಗ್ರೆಸ್ JDS ಅಲಯನ್ಸ್ ಗೌರ್ಮೆಂಟ್ ತೆಗಿಯಕ್ಕೆ 17 ಜನ ಆ ಕಡೆ BJP ಕಳ್ಸಿದ್ರಿ. ಅವ್ರನ್ನೇ ಈಗ ಎದೆ ಬಗ್ಗದ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಿ. ನನ್ನ ಸೋಮಶೇಖರ, ನನ್ನ ಕಾಂಗ್ರೆಸ್ ನಾಯಕ, ನನ್ನ ಜೊತೆಲಿ ಇದ್ದವನು, ನಾನು ಬೆಳೆಸ್ತವನು ಅಂತ ಇವತ್ತೇ ಇಟ್ಕೊಂಡಿದ್ದೀರಿ. ನಿಮ್ಮ ಪರಿಸ್ಥಿತಿ, ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಕರ್ನಾಟಕ ಬಿಟ್ಟು ಚೂರ್ ಬಾರ್ಡರ್ಗೆ ಆಚೆ ಹೋದ್ರೆ ನಿಮ್ ಕತೆ ಪಾಪ ಹೇಳಕ್ ಆಗ್ತಿಲ್ಲ. ಇಡೀ ದೇಶದ ಚುನಾವಣೆ ನಡೀತಾ ಇದೆ. ನಮ್ ನಾಗರಾಜ್ ಯಾದವ್ ಗ್ರಾಮಾಂತರ ಮಾತಾಡಿ ದೇಶದ ಚುನಾವಣೆ ಸಮಯ ರಾಹುಲ್ ಗಾಂಧಿನ ಪ್ರಧಾನಮಂತ್ರಿ ಮಾಡೋದು ಬೇಡವಾ ನೀವು? ಅಲ್ಲ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ 28 ಸೀಟ್ ಗೆದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗ್ತಾರ? ಅಪೋಸಿಷನ್ ಅಲ್ಲೂ ಕೂತ್ಕೊಳ್ಳಕ್ಕಾಗಲ್ಲ. ಅಗ್ರಿಕಲ್ಚರ್ ಮಂತ್ರಿ 2 ಟರ್ಮ್ ಆಗಿದೆ, ಅಪೋಸಿಷನ್ ಅಲ್ಲೂ ಕೂತ್ಕೊಳ್ಳಕ್ಕಾಗಿಲ್ಲ. 2 ಟರ್ಮ್ ಆಗಿದೆ, ಅಪೋಸಿಷನ್ ಅಲ್ಲಿ ಕೂತ್ಕೊಳ್ಳಕ್ಕಾಗ್ತಿಲ್ಲ ನಿಮ್ಗೆ. ಕಾಂಗ್ರೆಸ್ ಪಾರ್ಟಿ ಒಂದೇ ನಿಮಿಷ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ 2 ಟರ್ಮ್ ಆಗಿದೆ, 2014 and 2019. ಅಪೋಸಿಷನ್ ಕೂತ್ಕೊಳ್ಳಕ್ಕಾಗ್ತಿಲ್ಲ. ನೋಡಿ, ಯಾಕೆ ಈ ರೀತಿಯ ಹತಾಶೆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಥರ ಫೋಟೋ ಹಾಕೋದು, ನಾಟಕಗಳಾಡೋದು ಅಂತೇಳಿ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ, ನೋಡಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಇಡೀ ಕಾಂಗ್ರೆಸ್ ಭವಿಷ್ಯ ನಿರ್ಧಾರ ಮಾಡೋ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ 100ಕ್ಕೂ ಜನ ಮೆಂಬರ್ಸ್ ಇದ್ದಾರೆ. ಎಲೆಕ್ಷನ್ ನಿಂತಿರೋದು ಎಷ್ಟು ಜನ ಗೊತ್ತಾ? 3 ಕೇಳೋದರು. ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಶಶಿ ತರೂರು ಬಿಟ್ಟು ಇಡೀ ದೇಶದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಂದ ಒಬ್ಬರು ಕೂಡ ಎಲೆಕ್ಷನ್ ನಿಲ್ಲಕ್ಕೆ ರೆಡಿ ಇಲ್ಲ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅವರು ನಿಲ್ಲಕ್ಕೆ ರೆಡಿ ಇಲ್ಲ. ಹೇಗೆ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ಗೋಸ್ಕರ? ಕರ್ನಾಟಕದಲ್ಲಿ ನೋಡಿ, ಕೃಷ್ಣ ಬೈರೇಗೌಡರು ಹೇಳ್ತಾರೆ 2000 ನಿಂತಿದ್ದೀವಪ್ಪ, ನಾನು ಮುಟ್ಬೇಡಿ ಅಂತೇಳಿ. ಎಚ್ ಸಿ ಮೋದಿ ಅವರ ಯಾಕೆ ಇಡೀ ದೇಶದಲ್ಲಿ ಎರಡನೇದು ನೀವೇ ಮೀಡಿಯಾಗಳು ತೋರಿಸ್ತಿರೋದು 40 ದಾಟೋದಿಲ್ಲ ಅಂತೇಳಿ. ಈ ರೀತಿ ಸೋಲಿನ ಹತಾಶೆ ದೇಶದಲ್ಲಿ ನಿಮಗೆ ಇನ್ನುಳಿದಂತ ಕಾಂಗ್ರೆಸ್ ನಲ್ಲಿರುವಂತಹ ಕಾರ್ಯಕರ್ತರನ್ನ, ಲೀಡರ್ಸ್ ಗಳನ್ನ ನಿಮ್ ಪಕ್ಷಕ್ಕೆ ನೀವು ಸೇರಿಸ್ಕೊಂಡಾಗ ನಿಮ್ಗೆ ಖುಷಿ ಆಗುತ್ತೆ. ಈ ಕಾಂಗ್ರೆಸ್ನವರು ನಿಮ್ಮಲ್ಲಿರುವಂತ ಯಾರೋ ಸೇರಿಸ್ಕೊಂಡ್ರೆ ಖುಷಿ ಅವ್ರು ವ್ಯಕ್ತಪಡಿಸಬಾರ್ದ ಫೋಟೋ ಹಾಕೊಂಡು?
ಇಡೀ ಮಾಡ್ಬಾರ್ದಾ? ಕಾಂಗ್ರೆಸ್ ಅಲ್ಲಿ ಇಲ್ಲಿವರೆಗೂ ಅದೇಂಗ್ ಹತಾಶೆ ಆಗ್ಬಿಡುತ್ತೆ? ಕಾಂಗ್ರೆಸ್ ಅಲ್ಲಿ ಇಲ್ಲಿವರೆಗೂ 15 ಜನ ಸಿಎಂ ಆಗಿರೋರು ಬಿಟ್ಟಾಚೆ ಹೋಗಿದ್ದಾರೆ. ಪರಿಸ್ಥಿತಿಯನ್ನು ಪಕ್ಷದ್ದು ಸಿಎಂ ಆಗಿದ್ರು ಅಂದ್ರೆ ಇಡೀ ರಾಜ್ಯದ ಕಂಟ್ರೋಲ್ ತಗೊಂಡರು. ಗುಲಾಂ ನಬಿ ಆಜಾದ್ ಹಿಡ್ಕೊಂಡು ಕರ್ನಾಟಕದ ಎಸ್ ಎಂ ಕೃಷ್ಣ ಅವರೆಗೂ ಸಿಎಂ ಬಿಟ್ಟು ಯಾಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಮುಳುಗ್ತಿರ್ತಕ್ಕಂಥ ಹಡಗು. ಅದು ಭವಿಷ್ಯ ಇಲ್ಲ. ಈ ಲೋಕಸಭಾ ಚುನಾವಣೆ 40 ಸೀಟು ತಗೊಳ್ಳೋದಿಲ್ಲ. ಹಾಕೋದಕ್ಕೋಸ್ಕರ ಹತಾಶೆ ನಮಗೆ ಇರ್ತಕ್ಕಂಥ ವಿಚಾರಧಾರೆಗಳೆಂದ್ರೆ ಗಂಗಾಧರ ಮೂರ್ತಿ ಬಹಳ ಸೀರಿಯಸ್ ಆಗಿ ಮಾತಾಡಿದರೆ ಅದು ಮೋಸ್ಟ್ ಇಂಪಾರ್ಟೆಂಟ್. ಈ ಹುಡುಗರನ್ನ ಬೆಳೆಯೋರು ಬೆಳೀಲಿ, ಏನೋ ಮಾತಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ 17 ಜನ ಓದುವಂಥದ್ದು. ವಿಶ್ವನಾಥ್ ಅವರ ಪಕ್ಷದ ಅಧ್ಯಕ್ಷರಿದ್ದರು, ಸಿದ್ದರಾಮಯ್ಯವ್ರು ಕಳಿಸ್ಕೊಟ್ರ, DK ಅವ್ರು ಕಳಿಸ್ಕೊಟ್ರ, ಹೇಳಪ್ಪ ನೋಡೋಣ. ಅಶ್ವಥ್ ನಾರಾಯಣ್ ಮಲ್ಲೇಶ್ವರಂ ಶಾಸಕರನ್ನ ಕೇಳಿದ್ರೆ ಗೊತ್ತಾಗ್ತದೆ ಯಾರು ಸ್ಪೆಷಲ್ ಫ್ಲೈಟ್ ಮಾಡಿದ್ರು ಕರ್ಕೊಂಡೋದ್ರು ಅಂತ. ಯಾರ್ಯಾರು ನಿಮ್ಮ ಸರ್ಕಾರನ ಬೀಳಿಸ್ಬಿಟ್ರೋ ಅವ್ರ ಜೊತೆಲಿ ಹೋಗಿ ಸ್ವಾಮೀಜಿ ಕಾಲಗಳು ಬೀಳ್ತಾ ಇದ್ದೀರಿ. ಏನ್ರಿ ಇದು? ನಾಚಿಕೆ ಆಗ್ತದೆ. ಇಡೀ ಸಮುದಾಯನ ಅವಮಾನಗೊಳಿಸಿರ್ತಕ್ಕಂಥವ್ರು ಒಕ್ಕಲಿಗ ಮುಖ್ಯಮಂತ್ರಿನ ಕೆಳಗಿಳಿಸಿದಂಥವ್ರ ಕರ್ಕೊಂಡು ಹೋಗ್ತೀರ. 14 ಜನ ಕಳಿಸಿರೋದು ಸಿದ್ದರಾಮಯ್ಯನವರು. ಇದೇ ಧರ್ಮಸ್ಥಳದ ಎಪಿಸೋಡ್. ಸರ್ ಒಂದ್ ನಿಮಿಷ ಧರ್ಮಸ್ಥಳದ ಎಪಿಸೋಡ್ ಹುಡುಗರು ಕಲಿಬೇಕು ಅಂತೇಳಿ ಮೊನ್ನೆ ಅದಕ್ಕೆ ಬ್ಯೂಟಿಫುಲ್ ಆಗಿ ಗಂಗಾಧರ ಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ದೇವೇಗೌಡರನ್ನ ಇಳಿಸಿದ್ದಕ್ಕೆ ಕಾಂಗ್ರೆಸ್ ಅನ್ನು ಏನಂತ ಕರಿಬೇಕು ಅಂತ. ಒಂದು ನಿಮಿಷ, ನಾವು ಇವತ್ತು ಮೊನ್ನೆ ದೇವೇಗೌಡ ಟೀಮ್ ಎಲ್ಲರೂ ಹೋಗಿದ್ರಲ್ಲ ಸ್ವಾಮೀಜಿ ಹತ್ರಕ್ಕೆ, ಆ ಕಾರಣ ಕೇಳ್ತಾ ಇದ್ದೀನಿ. ನೀವು ಹೋಗಿ ಆಶೀರ್ವಾದ ಪಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ. ನಿಮ್ಮನ್ನೆಲ್ಲ ಮನೆಗೆ ಕಳಿಸಿದ್ರಲ್ಲ, ಒಕ್ಕಲಿಗರ ಮುಖ್ಯಮಂತ್ರಿನ ಮನೆಗೆ ಕಳಿಸಿದ್ರಲ್ಲ, ಅವ್ರನ್ನ ಕರ್ಕೊಂಡು ಹೋದ್ರಲ್ಲ, ನಿಮ್ಗೇನು ಆತ್ಮಸಾಕ್ಷಿ ಇಲ್ವಾ ನಿಮಗೆ? ಇವತ್ತು ಬಂದು ಕಾಂಗ್ರೆಸ್ ಬಗ್ಗೆ ಹೇಳ್ತೀರಿ. ವಿಶ್ವನಾಥ್ ಅಂತಕ್ಕಂಥವ್ರು ನಿಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ರು, ಅವರೇ ಬಿಟ್ಟು ಹೋಗ್ಬಿಟ್ರಲ್ಲ. ಇವತ್ತು ಸೋಮಶೇಖರ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ನೀವು ಮಾತಾಡ್ತಿದ್ರಲ್ಲ, ದುಡ್ಡು ಖರ್ಚು ಮಾಡಿದಿರೋ ಸತ್ಯ ಹರಿಶ್ಚಂದ್ರ ಅಂತ 17 ಜನ ಶಾಸಕರನ್ನ ಕೂರಿಗಳಲ್ಲಿ ಕೊಂಡುಕೊಂಡರ್ತಕ್ಕಂಥವ್ರು ನೀವು ಇಬ್ಬರು. ಸ್ವಾಮಿ ಪಕ್ಕದಲ್ಲಿರೋ BJP ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ನಿಮಗೆ ತಾಕತ್ತಿದ್ರೆ 27, ನೀವು 25ನ ನೀವು BJP ಅವ್ರು ಉಳಿಸ್ಕೊಳ್ಳಿ, ನಿಮ್ಗಿರೋ 1 ಸೀಟ್ನ ನೀವು ಉಳಿಸ್ಕೊಳ್ಳಿ. ಅದಕ್ಕೆ ಸವಾಲು ಹಾಕ್ಲಿಕ್ಕೆ ನಾಗರಾಜ್ ಯಾದವ್ ಸರಿ ಇದ್ದಾನೆ, DK ಶಿವಕುಮಾರ್ ಸಿದ್ದರಾಮಯ್ಯ ಅವರು ಗಟ್ಟಿಮುಟ್ಟಾಗಿದ್ದೀವಿ. ನಿಮ್ಮ ಝೀರೋ ಲೆಕ್ಕ JDS ಆಗಲ್ಲ. ನೀವು ನಾವು ಗೆಲ್ತೀವಿ 20 ಸೀಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಕೊನೆಗೆ ಒಂದೇ ಒಂದು ನಿಮಿಷ ಹೇಳ್ತೀನಿ. ಗ್ರಾಮಾಂತರ ಕ್ಷೇತ್ರದಲ್ಲಿ ಜನಗಳು ಹೇಳ್ತೀನಿ, ಕುಮಾರಸ್ವಾಮಿ ನಂಬ್ಕೊಂಡು ಮೋಸ ಆಗಿದ್ದಾರೆ ಕಾರ್ಯಕರ್ತರು. ಅದಕ್ಕೋಸ್ಕರ ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಅವರು ಕೂಡ ಕಾರ್ಯಕರ್ತರು ಸಾಮಾಜಿಕ ಸೇವೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬಿಜೆಪಿ ಮನೆಯಲ್ಲೂ ಕೂಡ ಬಹಳ ಜನ ಕಾರ್ಯಕರ್ತರು ಮಾತನ್ನು ಹೇಳ್ತಾ ಇದ್ದಾರೆ. ತುಂಬಾ ನಾಗರಾಜ್ ಯಾದವ್ಗೆ ಚಾನಲ್ ಮುಗಿದ್ಮೇಲೆ ಟೈಮ್ ಕೊಟ್ಬಿಡಿ, ಹೇಳ್ತೀನಿ. ಅವನೇ ಮಾತಾಡ್ತಾ ಇರಲಿ. ಇಲ್ಲ ಸಲ್ಲದಲ್ಲ. ತುಂಬಾ ಧನ್ಯವಾದ. ಇನ್ನೊಬ್ರು ಮಾತಾಡ್ತಾರೆ ಅಂತ ಕಾರ್ಯಕ್ರಮದಲ್ಲಿ ನಾವೇನ್ ಮಾಡೋಣ. ಧನ್ಯವಾದಗಳು. ಇದು ನನ್ನ ಟೈಮ್, ಇದು ನನ್ನ ಟೈಮ್. ಇದು ಓಕೆ ಸರ್, ಕಿತ್ಕೊಂಡ್ಮೇಲೆ ಏನ್ ಗೌರವ ಕೊಡೋದು? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ ಈ ಒರಿಜಿನಲ್ ಡೂಪ್ಲಿಕೇಟ್. ಚುನಾವಣೆ ಆಗುವವರೆಗೂ ಮಾತ್ರ ಇದು ಹಾಗೆ ಮುಂದುವರಿಯುತ್ತೆ.